ಬೆಂಗಳೂರು ದಕ್ಷಿಣದ ಸಂಗಮ ವ್ಯಾಪ್ತಿಯಲ್ಲಿ ಕಾಡಾನೆ ದಾಳಿಗೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ರೇಷನ್ ತರೋಕ್ಕೆ ಹೋಗಿದ್ದಂಥ ವ್ಯಕ್ತಿ ಮೇಲೆ ಕಾಡಾನೆ ದಾಳಿ ಮಾಡಿದೆ. ಇದರಿಂದ 55 ವರ್ಷದ ಶಿವು ಎಂಬಾತ ಪ್ರಾಣ ಕಳ್ಕೊಂಡಿದ್ದಾನೆ. ಆತನ ತಲೆ ಮೇಲೆ ಕಾಲಿಟ್ಟು ಈ ಒಂದು ಕಾಡಾನೆ ಆತನನ್ನು ಸಾಯಿಸಿದೆ. ಏಕಾಏಕಿ ದಾಳಿಯಿಂದಾಗಿ ಸ್ಥಳದಲ್ಲೇ ಶಿವು ಸಾವನ್ನಪ್ಪಿದ್ದಾರೆ. ಬೆಂಗಳೂರು ದಕ್ಷಿಣದ ಕನಕಪುರ ತಾಲೂಕಿನ ಚೀಲಂದವಾಡಿಯಲ್ಲಿ ನಡೆದಿರುವಂತಹ ಘಟನೆ. ಸಂಗಮ ಅರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮದಲ್ಲಿ ಈ ದಾಳಿ ಆಗಿರುವಂಥದ್ದು. ಇವು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದನ್ನು ಗಮನಿಸಿ, ನಿನ್ನೆ ತಾನೇ ಇದೇ ಭಾಗದಲ್ಲೇ ಸಂಗಮ ಅರಣ್ಯ ವ್ಯಾಪ್ತಿಯ ಮೇಕೆದಾಟು ಬಳಿ ಮಹಿಳೆಯ ಮೇಲೆ ದಾಳಿ ಮಾಡಿ ಕಾಡಾನೆ ಅಂದರೆ ಒಂಟಿ ಸಲಗ ಗಾಯಗೊಳಿಸಿತ್ತು. ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪತ್ರೆಯಲ್ಲಿ. ಈಗ ಅದೇ ವ್ಯಾಪ್ತಿಯಲ್ಲಿ ಮತ್ತೊಂದು ದಾಳಿ, ಆದರೆ ಇಲ್ಲಿ ಸಾವೇ ಆಗಿದೆ. ಇನ್ನೆಷ್ಟು ಬಲಿಗಳಾಗಬೇಕು ಅರಣ್ಯಾಧಿಕಾರಿಗಳು ಕಣ್ತೆರೆದು ನೋಡೋದಕ್ಕೆ, ಕ್ರಮ ಕೈಗೊಳ್ಳೋದಕ್ಕೆ? ಇನ್ನೆಷ್ಟು ಜನ ಪ್ರಾಣ ಕಳ್ಕೊಳ್ಬೇಕು ಅಂತ? ಮನುಷ್ಯ ಹಾಗೂ ಪ್ರಾಣಿಗಳ ಒಂದು ಸಂಘರ್ಷ ಏನಿದೆ, ಈ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಗಳಿಗೆ ಭದ್ರತೆನೇ ಇಲ್ಲದಿರೋ ಥರ ಆಗ್ಬಿಟ್ಟಿದೆ. ನೋಡಿ, ದಿನಸಿ ತರೋಕೆ ಹೋದಂಥ ವ್ಯಕ್ತಿ ಇವತ್ತು ಸಾವನ್ನಪ್ಪಿರುವಂಥದ್ದು. ಭೀಕರವಾಗಿ ದಾಳಿಯನ್ನು ಮಾಡಿದೆ ಕಾಡಾನೆ. ಆತನ ತಲೆ ಮೇಲೆ ಕಾಲಿಟ್ಟು ಆತನನ್ನು ಸಾಯಿಸಿದೆ. ಗ್ರಾಮಸ್ಥರ ಆಕ್ರೋಶವನ್ನು ಪ್ರತಿ ಬಾರಿ ಕೂಡ ವ್ಯಕ್ತಪಡಿಸ್ತಾರೆ. ಆದರೆ ಅವರ ಗೋಳಿಗೆ ಕೊನೆ ಯಾವಾಗ ಅನ್ನುವಂಥದ್ದೇ ಪ್ರಶ್ನೆ. ಪ್ರತಿ ಬಾರಿ ಈ ಥರ ದಾಳಿ ಆಗುತ್ತೆ, ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬರ್ತಾರೆ, ಇಲ್ಲ ಕ್ರಮ ಕೈಗೊಳ್ತೀವಿ ಅಂತಾರೆ, ವಾಪಸ್ ಹೋಗ್ತಾರೆ, ಮತ್ತು ಅದೇ ರಿಪೀಟ್ ಆಗುತ್ತೆ. ಹಾಗಿದ್ರೆ ಕಣ್ತೆರೆದು ನೋಡೋದಕ್ಕೆ ಅರಣ್ಯಾಧಿಕಾರಿಗಳಿಗೆ ಇನ್ನೆಷ್ಟು ಸಾವಾಗಬೇಕು, ಇನ್ನು ಎಷ್ಟು ಈ ರೀತಿಯಾದಂಥ ದುರ್ಘಟನೆಗಳು ಸಂಭವಿಸಬೇಕು? ನೆನ್ನೆ ಗಮನಿಸ್ತಾ ಇದ್ದೀರಿ, ಏಕಾಏಕಿ ಜನರಿದ್ದಂಥ ಒಂದು ಪ್ರದೇಶದ ಮೇಲೆ ಒಂಟಿ ಸಲಗ ನುಗ್ಗಿ ಬಂದಿತ್ತು. ಒಬ್ಬರು ಮಹಿಳೆ ಸಿಕ್ಕಾಕೊಂಡ್ರು, ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಈಗ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದಾರೆ. ನಿನ್ನೆ ನಡೆದಿರುವಂಥ ಘಟನೆ ಇದು. ಆ ಘಟನೆ ಮಾಸೋ ಮುನ್ನಾನೆ ಇವತ್ತು ಇದು ಭೀಕರವಾದಂಥ ದುರ್ಘಟನೆ ಸಂಭವಿಸಿದೆ. ದಿನಸಿ ತರೋಕೆ ಹೋದಂಥ ಸಂಗಮ ಅರಣ್ಯ ವ್ಯಾಪ್ತಿಯ ಕಾಡಂಚಿನ ಗ್ರಾಮದ ವ್ಯಕ್ತಿ 55 ವರ್ಷದ ಶಿವು ಈ ಕಾಡಾನೆಯ ದಾಳಿಗೆ ಮೃತಪಟ್ಟಿದ್ದಾರೆ. ಹೆಚ್ಚು ಹೆಚ್ಚು ಈ ಭಾಗದಲ್ಲಿ ಕಾಡಾನೆಗಳ ಸಮಸ್ಯೆನೇ ಕಾಡ್ತಾ ಇರುವಂಥದ್ದು. ಸೊ ಗ್ರಾಮಸ್ಥರಿಗೆ ಆ ಗ್ರಾಮಗಳಲ್ಲಿ ಅಂದರೆ ಕಾಡಂಚಿನ ಗ್ರಾಮಗಳಲ್ಲಿ ವಾಸ ಮಾಡೋದೇ ಅವರಿಗೆ ಒಂದು ಶಾಪನ ಆಗಿದ್ರೆ, ಈ ಎಲ್ಲ ಅವಘಡಗಳಿಗೆ ಮುಕ್ತಿ ಯಾವಾಗ, ಅವ್ರಿಗೆ ಯಾವಾಗ ಮುಕ್ತಿ ಸಿಗುತ್ತೆ? CCF ಆಗಿರ್ಬೋದು, RFO ಆಗಿರ್ಬೋದು, ಸ್ಥಳಕ್ಕೆ ಬಂದು ಏನೇ ಸಾಂತ್ವನ ಹೇಳ್ಬೋದು, ಈ ರೀತಿ ಕ್ರಮ ಕೈಗೊಳ್ತೀವಿ, ಆ ರೀತಿ ಕ್ರಮ ಕೈಗೊಳ್ತೀವಿ ಅಂತ ಸಬೂಬು ಹೇಳಿ ಕಾಲವನ್ನು ತಳ್ಳಬಹುದು. ಆದರೆ ಇಂಥ ದುರ್ಘಟನೆಗಳನ್ನು ತಪ್ಪಿಸೋದ್ರಲ್ಲಿ ಅವ್ರು ಯಾವಾಗ ಸಕ್ಸಸ್ಫುಲ್ ಆಗ್ತಾರೆ, ಯಶಸ್ವಿ ಯಾವಾಗ ಆಗ್ತಾರೆ? ಅರಣ್ಯ ಸಚಿವರು ಉತ್ತರ ಕೊಡಬೇಕು ಇದಕ್ಕೆ. ಅರಣ್ಯಾಧಿಕಾರಿಗಳ ಒಂದು ಕಾರ್ಯವೈಖರಿಯ ಒಂದು ಗ್ರೇಟ್ ಫೇಲ್ಯೂರ್ ಇದು. ಅದರಿಂದಾನೇ ಈ ರೀತಿಯಾದಂಥ ಅವಘಡಗಳು ಸಂಭವಿಸ್ತಾ ಇರುವಂಥದ್ದು. ನಿನ್ನೆ ನಡೆದಿರುವಂಥ ಘಟನೆ ಅದೇ ಪ್ರದೇಶದಲ್ಲೇ ಸಂಗಮ ಅರಣ್ಯ ಪ್ರದೇಶದ ಮೇಕೆದಾಟು ಬಳಿ ಆಗಿರುವಂಥ ಘಟನೆ ಅದು. ಏಕಾಏಕಿ ಜನರಿದ್ದಂಥ ಗುಂಪಿನ ಮೇಲೆ ಒಂಟಿ ಸಲಗ ದಾಳಿ ಮಾಡಿತು. ನಾವು ನಿನ್ನೆ ಈ ಒಂದು ಸುದ್ದಿಯನ್ನು ಬಿತ್ತರಿಸುವಂಥ ಸಂದರ್ಭದಲ್ಲೇ ಹೇಳಿದ್ವಿ, ಅಟ್ಲೀಸ್ಟ್ ಯಾವೆಲ್ಲ ಗ್ರಾಮಗಳು ಈ ಕಾಡಂಚಿನಲ್ಲಿ ಬರುತ್ತವೋ ಅಟ್ಲೀಸ್ಟ್ ಆ ಗ್ರಾಮಗಳಿಗೆ ಒಂದು ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.